ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ UDAYS ಪ್ಲಸ್ನಲ್ಲಿ ಪೆನ್ ನಂಬರ್ ತಿಳಿದುಕೊಳ್ಳುವುದು ಹೇಗೆ ಅಂತ. ನೀವು ಪೆನ್ ನಂಬರ್ ತಿಳಿಬೇಕಂದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಮೊದಲೇ ನಿಮ್ಮ ಗೂಗಲಲ್ಲಿ ಹೋಗಿ UDAYS ಪ್ಲಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಈ ರೀತಿ UDAYS ಪ್ಲಸ್ ಅಂತ ಬರುತ್ತೆ. ಇದ್ರ ಮೇಲೆ ಟಚ್ ಮಾಡಿ UDAYS ಪ್ಲಸ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ನಿಮ್ಮದು ಏನಾದರೂ ಡೆಸ್ಕ್ಟಾಪ್ ಸೈಟ್ ಆನ್ ಇದ್ದರೆ, ರೈಟ್ ಮಾರ್ಕ್ ಇದ್ದರೆ, ಇಲ್ಲಿದೆ ನೋಡಿ ಡೆಸ್ಕ್ಟಾಪ್ ಸೈಟ್ ಇದು ರೈಟ್ ಮಾರ್ಕ್ ಇದ್ದರೆ ಇಲ್ಲಿ ಆರೆಂಜ್ ಕಲರ್ ಇದಿಲ್ಲ, ಈ ಆರೆಂಜ್ ಕಲರ್ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಬರುತ್ತೆ. ಒಂದು ವೇಳೆ ಅದು ಆಪ್ ಇದ್ದರೆ ಅಲ್ಲಿ ಬೇರೆ ಥರ ಬರುತ್ತೆ ಸ್ನೇಹಿತರೆ. ಅದನ್ನು ಆನ್ ಇಟ್ಕೊಳ್ಳಿ, ಎಲ್ಲ ಒಂದು ಆಪ್ಷನ್ಸು ಇಲ್ಲೇ ಬರುತ್ತೆ. ಸೊ ಇವಾಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಟಚ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈಗ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಟಚ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಓಪ್ ಆಗುತ್ತೆ. ನಮ್ಮದು ಸೆಲೆಕ್ಟ್ ಯಾವುದು ಅಂತ ಆಯ್ಕೆ ಮಾಡ್ಕೋಬೇಕು. ಸೆಲೆಕ್ಟು ಕರ್ನಾಟಕ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಡಿ ಸ್ನೇಹಿತರೆ. ಈ ಒಂದು ಗೋ ಅಂತ ಕೊಟ್ಟ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಈಗ ನಾವು ಸ್ಟೂಡೆಂಟ್ ಮಾಡ್ಯೂಲ್ ಇಲ್ಲಿ ಕೆಳಗಿದೆ ಅಲ್ವಾ, ಈ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನನ್ನು ಟಚ್ ಮಾಡಬೇಕಾಗತ್ತೆ. ಈ ಸ್ಟೂಡೆಂಟ್ ಮಾಡ್ಯೂಲ್ ಲಾಗಿನನ್ನು ಟಚ್ ಮಾಡಿದಾಗ ನಮ್ಮದು ಒಂದು ಇದು ಓಪನ್ ಆಗುತ್ತೆ ಸ್ನೇಹಿತರೆ. ನಮ್ಮ ಒಂದು ಇದು ಇಲ್ಲಿ ನಿಮ್ಮ ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ. ಪ್ರೆಸೆಂಟ್ ನಾನು 2025-26 ಅದೀನಿ. ಈ ವರ್ಷವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಈ ವರ್ಷವನ್ನು ಆಯ್ಕೆ ಮಾಡಿಕೊಂಡಾಗ ಈ ಒಂದು ಪಾಪಪ್ ಮೆಸೇಜು ಕ್ಲೋಸ್ ಮಾಡಿ. ಮತ್ತು ಈಗ ನೀವು ಪೆನ್ ನಂಬರ್ ತಿಳಿಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಈ ರೀತಿ ಪೇಜನ್ನು ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ನಾವೇನು ಮಾಡಬೇಕು, ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಆಪ್ಷನ್ ಇದೆ ಅಲ್ವಾ, ಇಲ್ಲೋಗಿ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಯೂಲ್ ಅಂತಿದೆ ನೋಡಿ ಸ್ನೇಹಿತರೆ. ಇಂಪೋರ್ಟ್ ಮಾಡ್ಯೂಲ್ಗೆ ಹೋದರೆ ನಮ್ಮ ಒಂದು ಈ ಆಪ್ಷನ್ ಓಪನ್ ಆಗುತ್ತೆ. ಮತ್ತು ಈ ಆಪ್ಷನ್ ಆಗಿದಾಗ ಇಲ್ಲಿ ಗೋ ಅಂತ ಫಸ್ಟ್ ಆಪ್ಷನ್ ವಿತಿನ್ ಸ್ಟೇಟ್ ಗೋ ಅಂತಿದೆಯಲ್ಲ ಸ್ನೇಹಿತರೆ, ಇಲ್ಲಿ ಬಂದರೆ ಇಲ್ಲಿ ನೋಡಿ ಗೆಟ್ ಜನರೇಟ್ ಪೆನ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಾವು ಮಗುವಿನ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮಗುವಿನ ಆಧಾರ್ ನಂಬರ್ ಎಂಟ್ರಿ ಮಾಡಿದ್ರೆ ನಮಗೇನಾಗುತ್ತೆ, ಆ ಒಂದು ಆಧಾರ್ ನಂಬರು ಮತ್ತು ಹುಟ್ಟಿದ ವರ್ಷ ಎಂಟ್ರಿ ಮಾಡಿದ್ರೆ ನಮಗೆ ಆ ಮಗುವಿನ ಪೆನ್ ನಂಬರ್ ಬರುತ್ತೆ. ಪರ್ಮನೆಂಟ್ ಎಜುಕೇಷನ್ ನಂಬರ್, ಪೆನ್ ನಂಬರ್ ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್. ಈಗ ನಾನು ಆಧಾರ್ ನಂಬರ್ ಹಾಕ್ತೀನಿ ಸ್ನೇಹಿತರೆ. ಆಧಾರ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿದ್ರೆ ಕೆಳಗೆ ಪೆನ್ ನಂಬರ್ ಬರುತ್ತೆ, ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಈಗ ನಾನು ಮೇಲೆ ಆಧಾರ್ ನಂಬರ್ ಹಾಕಿದ್ದೀನಿ ಮತ್ತು ಹುಟ್ಟಿದ ವರ್ಷ ಹಾಕಿದ್ದೀನಿ. ಇಲ್ಲಿ ಕೆಳಗೆ ಸರ್ಚ್ ಕೊಡೋಣ. ಸರ್ಚ್ ಕೊಟ್ಟರೆ ಈ ಕೆಳಗೆ ಸ್ಟೂಡೆಂಟ್ ಪೆನ್ ನಂಬರು ಡೇಟ್ ಆಫ್ ಬರ್ತು ಬರುತ್ತೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕೆಳಗೆ ಸ್ಟೂಡೆಂಟ್ ಪೆನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಎರಡೂ ಬಂದಿದೆ. ಈ ರೀತಿ ನೀವು ಪೆನ್ ನಂಬರನ್ನು ತಿಳ್ಕೊಂಡು ಅಡ್ಮಿಷನನ್ನು ಮಾಡ್ಕೋಬೋದು ಸ್ನೇಹಿತರೆ. ಇದೇ ರೀತಿ ಸ್ಯಾಟ್ಸ್, UDAYS, HRMS ಇನ್ನಿತರ ವಿಚಾರಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ನೀವು ಲೈಕ್ ಮಾಡಿದ್ರೆ, ನನಗೆ ಸಬ್ಸ್ಕ್ರೈಬ್ ಆದರೆ ನಮ್ಮ ಎಲ್ಲ ಒಂದು ವಿಚಾರಗಳು ನಿಮ್ಮ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ಅದೇ ರೀತಿ KS ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಮತ್ತು ಸ್ಯಾಟ್ಸು, UDAYS ಎಲ್ಲ ರೀತಿಯ ವಿಚಾರಗಳು ನಿಮ್ಮ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತದೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸ್ನೇಹಿತರೆ.